ಮದ್ದೂರು ತಾಲೂಕು ಅಣ್ಣೂರು ಗ್ರಾಮದ ಮಾರಿಗುಡಿ ರಂಗದಲ್ಲಿ ಜ್ಞಾನ ಗಂಗೋತ್ರಿ ಶಾಲೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂಕ್ರಾಂತಿ ಸಡಗರ ಕಾರ್ಯಕ್ರಮವನ್ನು ಜೆಡಿಎಸ್ ಯುವ ಘಟಕದ ತಾಲೂಕು ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಅಣ್ಣೂರು ನವೀನ್ ಉದ್ಘಾಟಿಸಿದರು. ನಂತರ ಅಣ್ಣೂರು ನವೀನ್ ಅವರು ಮಾತನಾಡಿ, ಸಂಕ್ರಾಂತಿ ಹಬ್ಬಕ್ಕೆ ರಾಸುಗಳೇ ಭೂಷಣವಾಗಿದ್ದು, ಸಂಕ್ರಾಂತಿ ಹಬ್ಬದಲ್ಲಿ ಕಿಚ್ಚು ಹಾಯಿಸುವ ಸಂಪ್ರದಾಯ ರೂಢಿಗೆ ಬಂದಿದ್ದೇ ರಾಸುಗಳಿಂದ. ಇಂತಹ ರಾಸುಗಳು ಇಂದು ಕ್ಷೀಣಿಸಿವೆ. ಇದರಿಂದ ಮುಂದೆ ಸಾವಯವ ಕೃಷಿಗೆ ಸಾಕಷ್ಟು ಪೆಟ್ಟು ಬೀಳಲಿದೆ. ಹಾಗಾಗಿ ಇನ್ನು ಮುಂದಾದರೂ ರೈತರು ಎತ್ತು, ದನ, ಎಮ್ಮೆ, ಕೋಣಗಳನ್ನು ಬೆಳೆಸಲು ಮುಂದಾಗಲಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಎತ್ತಿನ ಗಾಡಿಗಳು, ರಾಸುಗಳು, ಕುರಿ, ಮೇಕೆಗಳೊಡನೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ನಂತರ ಅತಿಥಿಗಳು ರಂಗದಲ್ಲಿ ಹಾಕಲಾಗಿದ್ದ ನವಧಾನ್ಯಗಳು, ಗುಡಾಣ, ಇಬ್ಬಳಿಗೆ, ಮಡಿಕೆ, ಕುಡಿಕೆಗಳು, ಬುಟ್ಟಿಗಳು, ಎಳ್ಳು, ಬೆಲ್ಲ, ಕಬ್ಬಿನ ಜಲ್ಲೆ, ಭತ್ತ, ರಾಗಿ ರಾಶಿಗೆ ಪೂಜೆ ಸಲ್ಲಿಸಿದರು. ಇನ್ನು ಶಾಲೆಯ ಅಡ್ವೈಸರ್ ಚಂದ್ರಪ್ಪ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣವಿದ್ರೆ ಸಾಲದು, ಅವರಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಅರಿವು ಮೂಡಿಸಬೇಕು. ಇಂತಹ ಸುಗ್ಗಿ ಹಬ್ಬಗಳ ಬಗ್ಗೆ ಅವರಲ್ಲಿ ಪ್ರಾತ್ಯಕ್ಷತೆ ರೂಪದಲ್ಲಿ ವಿವರವಾದ ಅರಿವು ಉಂಟಾಗುವಂತೆ ಮಾಡಬೇಕೆಂದು ಹೇಳಿದರು. ಇನ್ನು ಶಾಲೆಯ ಅಧ್ಯಕ್ಷ ಎಂಇ ಪ್ರತಾಪ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬೇಸಾಯದ ಪ್ರಮುಖ ಭಾಗವಾಗಿದ್ದ ರಾಸುಗಳ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಇದರಿಂದ ಮುಂದೊಂದು ದಿನ ರೈತರು ಪಶ್ಚಾತ್ತಾಪ ಅನುಭವಿಸಬೇಕಾಗುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಂತರ ಮಕ್ಕಳಿಂದ ಶನಿವಾರ ಸಂಜೆ 5 ಗಂಟೆಯಲ್ಲಿ ಸಂಕ್ರಾಂತಿ ಸಂಭ್ರಮದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಜರುಗಿತು. ಈ ವೇಳೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಈರೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ, ಕೃಷ್ಣೇಗೌಡ, ಸಂಜೀವಿನಿ ಒಕ್ಕೂಟದ ಭಾರತಿ ಹರ್ಷ, ಮುಖಂಡರಾದ ಪುಟ್ಟೇಗೌಡರ ಚಂದ್ರ, ತಿಪ್ಪೂರ್ ಕೃಷ್ಣ, ಶಾಲೆಯ ಕಾರ್ಯದರ್ಶಿ ಪವಿತ್ರ, ಖಜಾಂಚಿ ವೇದಶ್ರೀ, ಮುಖ್ಯ ಶಿಕ್ಷಕ ಗಿರೀಶ್, ಶಿಕ್ಷಕಿ ಸರಳಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದೇ ತರ ವಿದ್ಯಾರ್ಥಿಗಳು ಇಲ್ಲಿಂದ ಹೋದಂತವರು ಒಳ್ಳೊಳ್ಳೆ ಎಜುಕೇಶನ್ ಹೋಗಿದ್ದಾರೆ ನನಗೆ ಗೊತ್ತಿರುವಂಗೆ. ಅದ್ರ ಜೊತೆಗೆ ಇವತ್ತು ಈರಣ್ಣವರು ಈ ಸಂಸ್ಥೆಯನ್ನ ಇದು ಮಾಡಿ, ಅದರಲ್ಲೂ ನಮ್ಮ ಗ್ರಾಮದಲ್ಲಿ ಈ ಸಂಕ್ರಾಂತಿ ಸಡಗರವನ್ನು ಆಚರಿಸ್ಕೊಂಡು ಇಷ್ಟೊಂದು ವೈಭವವಾಗಿ ಮಾಡ್ತಾ ಇರೋದು ನಮಗೆ ಗ್ರಾಮದ ಪರವಾಗಿ ನಮಗೆ ತುಂಬಾ ಖುಷಿ ತಂದೈತೆ. ಒಳ್ಳೇದಾಗ್ಲಿ. ಮುಂದಿನ ದಿವಸ ಇನ್ನೂ ಹೆಚ್ಚಿನ ನೆಕ್ಸ್ಟ್ ವರ್ಷ ಇದ್ರು 2 ಪಟ್ಟು 3 ಪಟ್ಟು ಮಕ್ಕಳು ಆ ಶಾಲೆಯಲ್ಲಿ ಓದ್ಲಿ. ಆಮೇಲೆ ಆ ಶಾಲೆ ಆ ಭೂಮಿಯ ಕೈಗುಣನೇ ಏನೋ ಅಲ್ಲಿ ಓದಂತ ಮಕ್ಕಳಿಗೆ ಒಳ್ಳೊಳ್ಳೆ ಕಡೆ ಅವಕಾಶ ಸಿಕ್ಕಿದೆ. ವರ್ಷನೂ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಆಯೋಜಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇಂದಿನ ಮಕ್ಕಳು ನಮ್ಮ ಸಂಸ್ಕೃತಿಯನ್ನ ಮರೆತಾ ಇದ್ದಾರೆ. ಬುಕ್ಕಿನಲ್ಲಿ ಪುಸ್ತಕದಲ್ಲಿ ಏನಿರುತ್ತೋ ಹಬ್ಬದ ಒಂದು ಕಂಟೆಂಟ್ ಅಷ್ಟನ್ನ ತಿಳ್ಕೊಂತಾರೆ, ಎಕ್ಸಾಮ್ ಆದ್ಮೇಲೆ ಅಲ್ಲನ್ನ ಮರ್ತು ಬಿಡ್ತಾರೆ. ಬಟ್ ನಾವು ಆ ಮಕ್ಕಳು ಆ ಒಂದು ಕಂಟೆಂಟ್ ನ ಮರಿಬಾರದು ಅಂದ್ಬಿಟ್ಟು ಅದನ್ನ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದ್ಬಿಟ್ಟು ಅದನ್ನ ಎಲ್ಲಾ ಮಕ್ಕಳು ಸಂಕ್ರಾಂತಿನ ಹೇಗೆ ನಮ್ಮ ಇಂಡಿಯನ್ ಸಂಸ್ಕೃತಿನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ಅವೆಲ್ಲರಿಗೂ ಮನದಟ್ಟಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಇಂದು ಈ ಊರಿನಲ್ಲಿ ಎಸ್ಪೆಷಲಿ ಯಾವಾಗಲೂ ನಾವು ಈ ತರ ಒಂದು ಕಾರ್ಯಕ್ರಮಗಳನ್ನ ಸ್ಕೂಲ್ನಲ್ಲಿ ಆಯೋಜನೆ ಮಾಡ್ತಾ ಇದ್ವಿ.